ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ಸ್ ಆಫ್ ರಿಯಾಕ್ಷನ್ಸ್. ಇದು ಹೆಂಗೆ ಮಾಡೋದು ಅಂತ ಎಷ್ಟೋ ಜನ ಕೇಳಿದ್ದಾರೆ. ಈ ಹಾಫ್ಮನ್ ಬ್ರೋಮೈಡ್ ಯಾವ ಥರ ಮಾಡೋದು ಅಂದರೆ, ಈ ಹಾಫ್ಮನ್ ಡೆವಲಪ್ಮೆಂಟ್ ಇನ್ ಮೆಥಡ್ಸ್ ಇಸ್ ಪ್ರಿಪರೇಷನ್ಸ್ ಆಫ್ ದ ಪ್ರೈಮರಿ ಅಮೈನ್ ಅಂತಕ್ಕಂಥದ್ದು. ಇದು ಟ್ರೀಟೆಡ್ ಇಸ್ ಅಮೈಡ್ ಜೊತೆ ಟ್ರೀಟೆಡ್ ಆಗುತ್ತೆ. ಇಸ್ ಬ್ರೋಮಿನ್ ಈಸ್ ಇನ್ ಎ aqueous or ethylene solution and sodium hydrate. Degradations of reactions is ಆ ಡೆಫಿನೇಷನ್ ಯಾವ ಥರ ಅವ್ರು ಬರೀತಾರೆ ಅಂದರೆ, ಇಲ್ಲಿ ಕೆಳಗಡೆ ನೀವೇನು ಈಗ ಮಾಡಿದ್ದೀರಲ್ಲ ರಿಯಾಕ್ಷನ್, ಅದು ಹೆಂಗೆ ಟ್ರೀಟ್ ಆಗುತ್ತೆ, ಅದು ಯಾವುದ್ರ ಜೊತೆ ಇದಾಗುತ್ತೆ, ಹಂಗೆ ಅಂತ ಎಲ್ಲ ಎಕ್ಸ್ಪ್ಲನೇಷನ್ ಬರಿಬೋದು. ನೀವು ಹಂಗೆ ಬರಿಬೇಕು ಏನು ಅಂತಿಲ್ಲ. ಸಿಂಪಲ್ಲಾಗಿ ಹೆಂಗೆ ಮಾಡಿದ್ದಾರೆ ಅಂತ ನಾನು ಈಗ ನಿಮಗೆ ಹೇಳ್ಕೊಡ್ತೀನಿ. ಒಂದು ಅಮೈಡ್ ಅಂದರೆ ಆರ್ ಸಿ ಕ್ಯಾಮ್ರಾ ನೀಟಾಗಿ ಬರಲ್ಲ ಕಣಮ್ಮ. RC ಡಬಲ್ ಬಾಂಡ್ NH2 ಇದೆ. ಈ NH2 ಇತ್ತಲ್ಲ, ಇದು ಯಾವುದ್ರ ಜೊತೆ ಟ್ರೀಟ್ ಆಗುತ್ತೆ, ನಾನು ಕಳ ಬರಿತೀನಿ ಯಾಕಂದರೆ ಕ್ಯಾಮ್ರಾ ಕ್ಲಿಯರ್ ಇಲ್ಲ. 4NaOH ಮತ್ತು ಪ್ಲಸ್ Br2. ನೀಟಾಗಿ ಕಾಣಲ್ಲ ಆಗುತ್ತೆ. Br2 4NaOH Br2. ನಾನು ನೋಡ್ರಿ, ನೀವು ಅಲ್ಲಿ ಕೆಳಗೆ ನೋಡ್ರಿ, ಬೇಕಾದ್ರೆ ನಾನು ಬರೆದಿರೋ ಅರ್ಥ ಆಗಲಿ ಅಂದರೆ NCERT ಹಿಡ್ಕೊಂಡಿರ್ತೀರೋ ಅದು ನೋಡ್ರಿ, ಗೊತ್ತಾಗುತ್ತೆ. ಇಲ್ಲಿ RC ಡಬಲ್ ಬಾಂಡ್ NH2 ಅದೇನಾಗುತ್ತೆ, 4NaOH ಮತ್ತು ಪ್ಲಸ್ Br2 ಜೊತೆ ಟ್ರೀಟ್ ಆದರೆ ಏನು ಬರುತ್ತೆ, ಇಲ್ಲಿ ಮೇಲೆ C ಡಬಲ್ ಬಾಂಡ್ OH ಗ್ರೂಪ್, C ಡಬಲ್ ಬಾಂಡ್ O ಗ್ರೂಪ್ ಕಾಣ್ತೈತಲ್ಲ, ಇದು ಅಷ್ಟು ರಿಮೂವ್ ಆಗುತ್ತೆ. ಇಷ್ಟು ರಿಮೂವ್ ಆಗಿ ಈಗೇನು ಬರುತ್ತೆ, ಇಲ್ಲಿ ನೋಡ್ರಿ, ನಾನು ಕರೆಕ್ಟಾಗಿ ನಾನು ಏನು ಹೇಳಿದ್ರೆ ಅದೇ ಇದು ನೋಡ್ರಿ. RC ಡಬಲ್ ಬಾಂಡ್ O NH2 ಪ್ಲಸ್ Br2 ಪ್ಲಸ್ 4NaOH ಐತೆ. ಆ C ಡಬಲ್ ಬಾಂಡ್ O ಹೋದರೆ NH2 ಈಗ ನೀಟಾಗಿ ಅವ ಕಾಂಪೌಂಡ್ಸ್ಗೆಲ್ಲ ನಂಬರಿಂಗ್ ನೀಟಾಗಿ ಮಾಡ್ಬೇಕು. ಈಗ Na2 4NaOH ಇತ್ತಾ, Na2 CO3 ಪ್ಲಸ್ 2NaBr ಪ್ಲಸ್ 2H2 ಹೋಗುತ್ತೆ. OH ಇದ್ದಿದ್ದು ಒಂದು ಹೈಡ್ರೋಜನ್ ಅಟ್ರಾಕ್ಸ್ ಮಾಡ್ಕೊಂಡು ವಾಟರ್ ಆಗಿ ಇದು ಆಗುತ್ತೆ, H2 ಹೋಗುತ್ತೆ. ಈ 2Na ಇರೋದು ಒಂದು Br ಕೊಡುತ್ತೆ, Br ಆಗುತ್ತೆ. ಈಗ ನೋಡ್ರಿ, NaO2 2 ಅನ್ನೋದೊಂದು ಐತಾ, 2Na ಪ್ಲಸ್ Na2 4Na. ನೋಡ್ರಿ 4Na ಐತಾ, ನೋಡ್ರಿ ರಿಯಾಕ್ಷನಲ್ಲಿ 4Na ಐತಾ. ಎಕ್ಸ್ಪ್ಲನೇಷನ್ ಮಾಡ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ರಿ, ಎಲ್ಲ ಅರ್ಥ ಆಗುತ್ತೆ. ಒಂದು Br ಐತಾ, Br ಆಯ್ತು. ಆಮೇಲೆ ಒಂದು ಎಷ್ಟಿತ್ತು, ಒಂದು H ಇತ್ತಾ, ಒಂದು OH ಗ್ರೂಪ್ನ ಒಂದು ಹೈಡ್ರೋಜನ್ ಹೇಳ್ಕೊಂಡು H2 ಆಯ್ತು, ವಾಟರ್ ಆಯ್ತು. 2H2 ಕೊಟ್ಟರೆ ಆಯ್ತು, ವಾಟರ್ ಆಯ್ತು. ಇನ್ನೊಂದು ಸತಿ ಹೇಳಿ ನೋಡ್ರಿ, RC ಡಬಲ್ ಬಾಂಡ್ NH2 ಪ್ಲಸ್ Br2 ಪ್ಲಸ್ 4NaOH ಐತೆ. ಈ C ಡಬಲ್ ಬಾಂಡ್ ಹೋಗಿ ರಿಮೂವ್ ಆಗುತ್ತೆ. C ಡಬಲ್ ಬಾಂಡ್ ಹೋಗಿ ರಿಮೂವ್ ಆಗಿ NH2 ಪ್ಲಸ್ Na2 CO3 ಪ್ಲಸ್ 2NaBr ಪ್ಲಸ್ 2H2 ಹೋಗಿ ಬರುತ್ತೆ. ಎಷ್ಟು ಹೇಳಿದ್ನಲ್ಲ, ಈಗ ಇನ್ನೊಂದ್ಸತಿ ನಾನು ಈಗ ಹಿಂದೆ ಒಂದು 2 ಸೆಕೆಂಡ್ ಹಿಂದೆ ಹೇಳಿದ್ದೀನಲ್ಲ, ಅದು ಇನ್ನೊಂದ್ಸತಿ ಹಾಕೊಂಡು 2-3 ಸತಿ ಕೇಳಿದ್ರೆ ಈಗ ನಿಮಗೆ ಅರ್ಥ ಆಗೇ ಆಗುತ್ತೆ. NaO2 2Na Br ಇವೆಲ್ಲ ಹೆಂಗೆ ಬಂತು ಅಂತ ಇನ್ನೊಂದ್ಸತಿ ನಾನು ಹಿಂದೆ ಹೇಳಿದ್ದೀನಿ, ಅವೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಹಾಫ್ಮನ್ ಬ್ರೋಮೈಡ್ ಇಷ್ಟೇ, ಇದು ಹಿಂಗೆ ಮಾಡಿದ್ರೆ ರಿಯಾಕ್ಷನ್ ಇದೇನು ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಇಷ್ಟೇ ಅದು.